ಈ ರಾಜಶೇಖರ್ ಪಾಟೀಲ್ಗೆ ನಮ್ಮ ಸವಾಲಿದೆ, ತಾವು ನಮ್ಮ ಕ್ಷಮೆ ಕೇಳಿದ್ರಿ. ಒಂದೇ ಮಾತು ಹೇಳ್ತೀನಿ, 3 ದಿವಸ ಕೆಳಾರು 4 ದಿವಸ ಕೆಳಾರು ಹುಮನಾಬಾದ್ ಮಾಜಿ ಶಾಸಕರು 5 ಬಾರ್ ಶಾಸಕರು ಮಂತ್ರಿ 5 ಬಾರ 4 ಬಾರ ನಾನು ಮುಂಚೆ 1 ಬಾರ್ ಆಗಿದ್ದಾರೆ. ಹಾಗಾಗಿ ಅವರು ರಾಜನೇತ ಅವ ಬೆಂಕಿ ನೇತ ಅವ ಅರ್ಥ ಆಗ್ತಾ ಇಲ್ಲ. ಆಮೇಲೆ ತಂದೆ ಮಾತು ಹೇಳ್ತೀನಿ, ಪಾರ್ಲಿಮೆಂಟ್ ಚುನಾವಾಗಿದೆ 2024. ಯಾವಾಗಿದೆ? 2024 ಆಗಿದೆ. ಅವರಿಬ್ರು ಸೇರಿ ಯಾರು ಹೋಗಿದ್ದಾರೆ? ಚುನಾವ್ ಆದ್ಮೇಲೆ ಹೋಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾನು ಚುನಾವ್ ಆದ್ಮೇಲೆ ಸಿಎಂಗೆ ಡೆಪ್ಟಿ ಸಿಎಂಗೆ ಭೇಟಿಗೆ ಹೋಗಿದ್ದೀನಿ ಹೇಳ್ತಾರೆ. ಕರೆಕ್ಟು? ಅವರು ಸತ್ಯ ಹಚ್ಚಿದ್ರೆ ಇದ್ರೆ ಸೆಕೆಂಡ್ ಡೇ ಪ್ರಶ್ನೆ ಮಾಡ್ಬೇಕಿತ್ತು. ನಾವು ಸತ್ಯ ಹಚ್ಚಿದ್ರೆ ಇದ್ದೀನಿ, ಈಶ್ವರ್ ಖಂಡ್ರೆ ಹಿಂಗೆ ಹೇಳ್ಬೇಕಿತ್ತು. 1 ವರ್ಷ ಯಾಕೆ ತಾವು ವೇಟ್ ಮಾಡಿರಿ? 1 ವರ್ಷ ಜಾಸ್ತಿ ಆಯ್ತು. ಮೇನಲ್ಲಿ ಚುನಾವ ಆಯ್ತು, ಇದು ಜೂನ್ ಜುಲೈ ಇದೆ. ಯಾಕೆ ವೇಟ್ ಮಾಡಿದ್ರಿ? ಏನ್ ಧಾರ್ಮಿಕ ಕಾಲ ಅವ? ತಾವು ಸತ್ಯ ಪ್ರಶ್ನೆ ಮಾಡ್ಬೇಕಿತ್ತು. 1 ವರ್ಷ 1.5 ವರ್ಷ ಯಾಕೆ ವೇಟ್ ಮಾಡಿದ್ರಿ? ನಮ್ ಕ್ವಶನ್ ಇದೆ ರಾಜಶೇಖರ್ ಪಾಟೀಲ್ಗೆ, ಯಾಕೆ ವೇಟ್ ಮಾಡಿದ್ರಿ? ತಾವು ಹೇಳ್ಬೇಕಿತ್ತು. ತಾವು ಬಹಿರಂಗವಾಗಿ ತಮ್ಮ ಮನೆಗೆ ಬೆಂಕಿ, ಬೇರೆ ಮನೆಗೆ ಬೆಂಕಿ ಹತ್ತಾ ಇದ್ದೀರಿ. ಯಾರಿ ತಾತ ಸರಿಪಡಿಸ್ರಿ. 1 ವರ್ಷ ಯಾಕೆ ವೇಟ್ ಮಾಡಿದ್ರಿ? ಅಥವಾ ನಮ್ಮ ಅವ್ರನ್ನ ಬೇಡ ನಿಮ್ಗೆ ಹೇಳಕ್ಕ ಯಾರು ಹೇಳ ತಮ್ಗೆ? ಅದಕ್ಕಾಗಿ ಈ ಬಗ್ಗೆ ನಾನು ಪೂರ್ತಿ ಖಂಡನೆ ಮಾಡ್ತೀನಿ. ಅವೇನಾಗಿದೆ, ರಾಜಶೇಖರ್ ಪಾಟೀಲು ಈ 2023 ಚುನಾವಣೆ ಹಿನ್ನಡೆ ಆಗಿದೆ, ಸೋಲಾಗಿದೆ. ಅವ್ರಿಗೆ ಕೆಲಸ ಇಲ್ಲ. ಸರಿ, ಹೀಗೆ ಮಾತಾಡ್ಬೇಕು, ಬೆಂಕಿ ಹಾಕ್ಬೇಕು, ಜಗಳ ಮಾಡ್ಬೇಕು, ನಾಳೆ ಪ್ರಶ್ನೆ ಮಾಡ್ಬೇಕು. ತಾವು ತಮ್ಮ ತಂದೆ ಮಂತ್ರಿ ಇತ್ತು, ನಮ್ಮ ತಂದೆ ಮಂತ್ರಿ ಇಲ್ಲ, ಯಾರು ಇಲ್ಲ. ತಂದೆ ಮಂತ್ರಿ ಇತ್ತು, ಸಂಸ್ಕಾರ ಮನುಷ್ಯ ಇದ್ರಿ. ತಾವು ಮಾಡ್ಕೊಡ್ರಿ, ಬೇರೆ ಮನೆಗೆ ಡಿಪೆಂಡ್ ಆಗ್ತಾ ಇದ್ರಿ. ಆಮೇಲೆ 1 ವರ್ಷ ಆದ್ಮೇಲೆ ನಮ್ಮ ಪಾರ್ಟಿನಲ್ಲಿ ಚಿಂತನ್ ಮಂಥನ್ ಬೆಟ್ಟಕ್ಕಾಗಿದೆ. ನಾವು ಇದ್ದಿಲ್ಲ, ರಾಜ್ಯ ದೇಶಕ್ಕೆ ಗೊತ್ತಿದೆ. ತಾವೇ ಕೇಳ್ತೀರಿ? ನಮ್ಮ ಆರಾಮಿದ್ದಿಲ್ಲ, ನಾವು ಅಡ್ಮಿಟ್ ಇದ್ದೀನಿ, ಎಂಜಿಯೋಗ್ರಫಿ ಆಯ್ತು, ಎಲ್ಲರೂ ಗೊತ್ತಿದೆ. ನಮ್ಮ ರಾಧಾಕೃಷ್ಣ ಹೇಳ್ಯಾರ, ರಾಧಾಮೋಹನ್ ಸಿಂಗ್ ನಮ್ಮ ಅಗ್ರವಾಲ್ ಇನ್ಚಾರ್ಜ್ ಅವರೇ. ಆದ್ರೆ ಕೂಡ ತಾವು ಮಾಡ್ಬೇಕು, ನಗ್ಬೇಕು. ಯಾವ ಮುದ್ದೆ ಹೇಳ್ರಿ? ತಮ್ದಮ್ ಗಲಾಟೆ ಆಗಿದೆ, ತಾವ್ ನೋಡ್ರಿ, ತಾವ್ ಸಾಲ್ವ್ ಮಾಡ್ರಿ. ನಮ್ಮ ಮನೆಗೆ ಯಾರು ಬರ್ತಾ ಇದ್ರಿ? ನಮ್ಮ ಭಜನಾ ಪಾರ್ಟಿ ಸಕ್ಷಮ ಅವ. ನಾನು 4 MLA ಏನ್ ಮಾಡಿದೀವಿ, ಪಾರ್ಟಿಗೆ ರಿಪೋರ್ಟ್ ಅವ. ಆಮೇಲೆ ತಾವು ಸ್ವಾತಂತ್ರ್ಯ ಆದ್ಮೇಲೆ ನೋಡ್ತಾ ಇದ್ರಿ, ಇಲ್ಲ ದೊಡ್ಡ ಪೇಪರ್ ಟಿವಿ ಇದ್ರಿ. ಯಾರಿಗೆ ಸೋಲ್ಸೆ ಸೋಲಾಗಲ್ಲ. ನಮ್ದು ಯಾವ ಟೈಮ್ ಭಾಳ ಸೋಲಕ್ ಸ್ಪರ್ಧೆ ಮಾಡಿದ್ರು, ನಾ ಯಾಕೆ ಸೋಲಿಸಿಲ್ಲ? ನಾವು ಗಟ್ಟಿಗೆ ಬೇಕಲ್ಲ, ನಾವೇ ಸೋಲಿಸಿಲ್ಲ. ಯಾಕಂದ್ರೆ ಯಾರಿಗೆ ನಾವು ಸೋಲ್ತೀವಿ ಅಂದ್ರೆ ನಾವು ಆಗಲ್ಲ, ಶೋಭನ್ ಸೋಲ್ತೀವಿ ಆಗಲ್ಲ. ಶರಣು ಕರ್ತವ್ಯ ಬೇಕು, ಕರ್ತವ್ಯ ಬೇಕು. ಒಂದ್ಸಲ ಮಾಡ್ತಾ ಬರ್ತೀವಿ. ಅದಕ್ಕಾಗಿ ನಾವೇನ್ ಹೇಳ್ತಾ ಇದ್ದೀನಿ, ಈ ತರ ಆರೋಪ ಇದೆ, ಸತ್ಯಕ್ಕೆ ದೂರ ಇದೆ. ರಾಜಶೇಖರ್ ಪಾಟೀಲ್ ನಮ್ಮ ಒತ್ತಾಯ ಇದೆ. ಅವ್ರು ಏನ್ ಹೇಳ್ಯಾರ ಅಥವಾ ಹೆಸ್ಯಾರ, ಅವರು ವಾಪೀಸು ನಮ್ಮ ಬಗ್ಗೆ ಅವ್ರು ಏನ್ ಹೇಳ್ಯಾರ, ಅವ್ರು ಪ್ರೆಸ್ ಮತ್ತೆ ಕ್ಲಿಯರ್ ಮಾಡ್ಬೇಕು. ಯಾಕೆ ಹೇಳ್ಯಾರ? ಅಚ್ಚಾ, ನಾವೇನು ಇದ್ದಿಲ್ಲ. ನಮಗೆ ಎಷ್ಟು ನಾನು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಜೂನ್ 5 ತಿಂಗಳು ನಮ್ಮ ಡಾಕ್ಟರ್ ಎಲ್ಲ ಬಂದಿದೆ. ನಾನು ಇದ್ದಿಲ್ಲ, ಇಲ್ಲಿ ನಮ್ಮ ಹೆಸರು ಬೇಗ ತಗೋಬೇಕು.
ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.